ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವಾಗ ಮಲಗಿದ್ದೆ ಅಲ್ವಾ ಒಂಥರ ಅನ್ನಿಸ್ತಾ ಇದೆ. ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಬಿಕಾಸ್ ಮಳೆ ಕೆಲಸ ಅದು ಇದು ಅಂದ್ಕೊಂಡು ವ್ಲಾಗೇ ಮಾಡಿರಲಿಲ್ಲ. ಮಲ್ಕೊಬಿಟ್ಟಿದ್ದೆ, ಮಧ್ಯಾಹ್ನ ಬಿಜಿನ ಮಲಗಿಸಿದ್ನಲ್ಲ ಹಾಗೆ ಮಲ್ಕೊಬಿಟ್ಟಿದ್ದೆ. ಸೊ ಇವಾಗ ಕಾಫಿ ಇಟ್ಟಿದ್ದೀನಿ. ನಮ್ಮನೆ ಯೂಸ್ ಮಾಡೋದು ಸನ್ರೈಸ್ ಕಾಫಿ, ನೆಸ್ಲೆ, ಇಲ್ಲ ಅಂತಂದರೆ ಬ್ರೂ ಕಾಫಿ ಬೆಟರು. ಬರ್ತೀನಿರು, ಮಾಡಬಾರ್ದಾ? ಸೊ ಇವಾಗ ಮಳೆ ಅಂತೂ ಹೆಂಗೆ ಬರ್ತೈತೆ ಅಂತಂದರೆ ಬಿಟ್ಟು ಬಿಟ್ಟು ಮಳೆ ಬರುತ್ತೆ. ಇಲ್ಲಿ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದು ಎತ್ಕೊಳ್ಳೋದು ಹಾಕೋದು ಅದೇ ಆಗ್ಬಿಟ್ಟಿತ್ತು. ಇವಾಗ ಈಗ 4:15 ಬಿಸಿಲು ಬಂದಿದೆ. ಇವಾಗ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೋನೆ ಬಂದ್ಬಿಡುತ್ತೆ, ಇಲ್ಲ ಜೋರು ಮಳೆ ಬಂದ್ಬಿಡುತ್ತೆ. ಸೊ ಇವಾಗ ಕಾಫಿ ಕುಡಿದು ಬುಜ್ಜಿಗೆ ಪಾಪ್ಕಾರ್ನ್ ಬೇಕಂತೆ. ಫೈನಲಿ ಬುಜ್ಜಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು. 2.5 2.25 ತಿಂಗಳು ಇವ್ರಿಗೆ ಸಮ್ಮರ್ ಹಾಲಿಡೇ ಕೊಟ್ಬಿಟ್ಟಿದ್ರು. ನಮಗಂತೂ ಮನೇಲಿ ಹಿಡಿದು ಸಾಕಾಗಿ ಹೋಗಿದೆ. ಸೊ ಪ್ರಿಪ್ರೇಷನ್ಸ್ ಏನೇನೆಲ್ಲ ಮಾಡ್ಕೋಬೇಕು. ನಾಳೆಯಿಂದ ಬೇಗ ಎದ್ದೇಳೋದಾಗಿರ್ಬೋದು, ಅವನ್ನ ರೆಡಿ ಮಾಡೋದು, ಅವನ್ನ ಎದ್ದೇಳಿಸೋದು, ಅವ್ನು ತಿಂಡಿ ತಿನ್ನಿಸೋದು. 9ಗೆ ಕರೆಕ್ಟಾಗಿ ಸ್ಕೂಲಲ್ಲಿ ಇರಬೇಕು ಅಂದರೆ 8:30ಗೆಲ್ಲ ಅವನು ಇಲ್ಲಿ ರೆಡಿ ಆಗಿರಬೇಕು. ಸೊ ಪ್ರಿಪರೇಷನ್ ಎಲ್ಲ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನ ಎಷ್ಟಿದೆ ಅಂತ ಇನ್ನ 2 ಇದೆಯಾ? ಇನ್ನು 2 ಇದೆ ಗೊತ್ತು. ನಾಳೆಯಿಂದ ಸ್ಕೂಲ್ ಅಲ್ವಾ? ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ? ಏನು ಖುಷಿ ಪಟ
ನಮ್ಮನೆ ಯಾವಾಗಲೂ ಬೆಲ್ಲನ ಒಂದು ಡಬ್ಬಕ್ಕಾಗಿ ಇಟ್ಕೊಳ್ತೀವಿ, ಉಂಡೆಗಳನ್ನ ತಂದು. ಗೊತ್ತಾಯ್ತಪ್ಪ, ತುಂಬ ಖಾರ. ಪಾಪ್ಕಾರ್ನ್ ರೆಡಿ ಆಯ್ತಾ? ಆಟಾಡ್ಬೇಕಂತ ಆಟಾಡು, ಮತ್ತೆ ಹೊರಗಡೆ ಕರ್ಕೊಬಂದಿದ್ದೀನಲ್ಲ. ಇವತ್ತು ನೋಡು 5:15 ಆದರೂ ಹೆಂಗೆ ಬಿಸಿಲಿದೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ಹಾಂ, ಆಕಾಶ ಎಲ್ಲಾದ್ರೂ ಊರಿಗೆ ಹೋಗಿತ್ತ ಇಷ್ಟು ದಿನ? ಹೋಗಿ ಅಲ್ಲಿವರೆಗೆ ಸೈಕಲ್ ಮಾಡ್ಕೊಂಬಾ. ಅಲ್ಲಿವರೆಗೆ ಹೋಗ್ಬಾ ಸಾಕು. ಗೋ. ಹೋಗಿ ಬಾರೋ, ಅಲ್ಲಿ ಯಾರು ಏನು ಮಾಡಲ್ಲ. ಮಳೆ ಬಂದು ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಅಂತ. ಹೋಗ್ಬಾ. ಇಲ್ಲ, ನಾನು ಹೋಗ್ಬಿಡ್ತೀನಿ ಮನೆ ಒಳಗಡೆ. ಸೈಡಲ್ಲೇ ಹೋಗ್ಬೇಕು. ಹೋಗು ಬುಜ್ಜಿ, ಏನಿಲ್ಲ ಹೋಗು. ಇಷ್ಟಿಷ್ಟೆಲ್ಲ ಆಟಾಡ್ತೀಯಲ್ಲ, ನಡಿ ಮತ್ತೆ ಮನೆ ಒಳಗಡೆನೇ ಆಟಾಡು. ಮನೆ ಒಳಗಡೆನೇ ಆಟಾಡು, ನಡಿ. ಸರಿ ಬಾ. ಇವತ್ತು ಎಷ್ಟು ಬಿಸಿಲಿದೆ ಅಂತ ಅಂದರೆ, ಇಷ್ಟು ದಿನ ಇದ್ದಿದ್ದು ವೆದರ್ಗೂ ಇವತ್ತಿಗೂ ಸಿಕ್ಕಾಪಟ್ಟೆ ಚೇಂಜ್ ಇದೆ ನೋಡಿ. 6 ಗಂಟೆ ಆಗಕ್ಕೆ ಬಂತು. ನೀನು ಎಲ್ಲಾರನ್ನೂ ಕೇಳ್ತೀಯ ಬಿಡು. ನೀನು ನಡಿ ಆಯಿತು, ಸೈಕ್ಲಿಂಗ್ ಮಾಡು. ನೀನು ಸೈಕಲ್ ಓಡಿಸೋದು ದೊಡ್ಡ ಕಷ್ಟ. ಏನು ಗಿಡ ಅದು? ಅದೇನೋ ಸ್ಕೂಲಲ್ಲಿ ಕೊಟ್ಟಿದ್ದಾರಂತೆ. ಸುತ್ತು ನಿಲಿಕೆಲ್ಲ ಸುತ್ತು ಇತ್ತು. ಅಂಕಲ್ ಯಾಕೆ ಮಣ್ಣು? ಮಣ್ಣು ಹಾಕಿಲ್ಲ ಅಂದ್ರೆ ಹೆಂಗ್ ಬೆಳೆಯುತ್ತೆ? ಇದು ಮಣ್ಣಾಗೈತೆ. ಇದು ಮಣ್ಣಾಗೈತೆ. ಸೊ ಇವತ್ತು ನಮ್ಮ ಮನೆ ಬಂದು ಸ್ಪೆಷಲಾಗಿ ನಾನು ಟೊಮೆಟೊ ರಸಮ್ನ ಮಾಡಿದ್ದೆ. ಡಿಫ್ರೆಂಟಾಗಿ ಮಾಡಿದ್ದೆ ಯೂಟ್ಯೂಬ್ನ ನೋಡಿಕೊಂಡು. ಸಖತ್ತಾಗಿ ಬಂದಿತ್ತು. ಮಳೆ ಇರೋದಕ್ಕೂ, ವೆದರ್ ಈ ಥರ ಇರೋದಕ್ಕೂ, ಈ ಮಳೆಯಲ್ಲಿ ಒಂಥರ ಲೈಟಾಗಿ ರಸಮ್ ಹುಳಿ ಹುಳಿಯಾಗಿ ಏನಾದರೂ ತಿನ್ನಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಅಲ್ವಾ. ಹಾಗಾಗಿ ಯೂಟ್ಯೂಬ್ ನೋಡಿಕೊಂಡು ಈ ಥರ ರಸಮ್ನ ಪೆಪ್ಪರೆಲ್ಲ ಹಾಕಿ ಸ್ಟ್ರಾಂಗಾಗಿ ಮಾಡಿದೆ. ಮತ್ತು ಬಜ್ಜಿ ಕೂಡ ಹಾಕ್ತಾಯಿದ್ದೆ. ಇಲ್ಲಿ ನಾಳೆಯಿಂದ ಬಜ್ಜಿಗೆ ಸ್ಕೂಲ್ ಇರೋದ್ರಿಂದ ಬ್ರೇಕ್ಫಾಸ್ಟ್ಗೆಲ್ಲ ಪ್ಲ್ಯಾನ್ ಮಾಡೇ ಮಾಡಬೇಕು. ಯಾಕಂದರೆ ಒಂದು ರೈಸ್ ಐಟಮ್ ಎಲ್ಲ ಬೆಳಗ್ಗೆ ಸರಿಯಾಗಿ ತಿನ್ನೋದಿಲ್ಲ. ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆಸೋದಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನೆಲ್ಲ ರುಬ್ಕೋಬೇಕು. ಸುನೀಲ್ ಕೂಡ ಕಾಲ್ ಮಾಡಿದ್ರು ಸಡನ್ನಾಗಿ. ಸೊ ವಿಡಿಯೋ ಮಾಡ್ತಾನೇ ಹಾಗೆ ಡಿಸ್ಕಂಟಿನ್ಯೂ ಆಗೋಗಿದೆ. ನಾನು ನೋಡೇ ಇರಲಿಲ್ಲ. ಡೈರೆಕ್ಟ್ ವಿಡಿಯೋ ಕಾಲ್ ಬಂತಲ್ಲ, ಆವಾಗ ಸೌಂಡ್ ಕೇಳಿಸ್ಕೊಂಡು ನಾನು ನೋಡಿದೆ ಓಕೆ ಅಂತ ಅಂದ್ಬಿಟ್ಟು. ಇನ್ನು ನಾನು ಇದೆಲ್ಲ ರುಬ್ಬಿ ನಿಲ್ಲಿಸೋವರೆಗೂ ಅವ್ರು ವಿಡಿಯೋ ಕಾಲ್ ಕಟ್ ಮಾಡಲಿಲ್ಲ. ಹಾಗಾಗಿ
ಓಕೆ ಅಂತ ಅಂದ್ಬಿಟ್ಟು ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಲ್ವ. ಫೈನಲಿ ಊಟ ಎಲ್ಲ ಆದಮೇಲೆ ಊಟಕ್ಕೆಲ್ಲ ಹಾಕೋತೀನಲ್ಲ, ಆವಾಗ ಸರ್ವ್ ಮಾಡುವಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಈಗ ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಾಳೆ ಇಡ್ಲಿ ಮಾಡಿ ಹಾಸ್ಪಿಟಲ್ಗೂ ಕೊಟ್ಟು ಕಳಿಸ್ಬೇಕು ಅಪ್ಪಂಗೆ ಮಮ್ಮಿಗೆ ಎಲ್ಲರಿಗೂ. ಅಕ್ಕ ಮಾಡ್ಕೊಬರ್ತಾರೆ ಅಂತಂದರು. ನಾನೇ ಬೇಡ ಮಮ್ಮಿ ಇಡ್ಲಿಗೆ ನೆನೆಸಿದ್ದೀನಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು, ಮತ್ತು ಸಾಫ್ಟಾಗಿ ಕೂಡ ಇರುತ್ತಲ್ವ ಇಡ್ಲಿ ಎಲ್ಲ, ಅಪ್ಪಂಗೆ ತಿನ್ನೋದಕ್ಕೇನು ಕಷ್ಟ ಆಗೋಲ್ಲ, ನಾನು ಇಡ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅವರು ಸರಿ ಆಯಿತು ಅಂತ ಅಂದರು. ಹೆಂಗಿದ್ರು ಬೆಳಗ್ಗೆ ಬೇಗ ಹೇಳ್ತೀನಿ ಬುಜ್ಜಿನ ರೆಡಿ ಮಾಡಬೇಕು, ಸೊ ಹಾಗೆ ಮಾಡಿ ಕಳಿಸ್ತೀನಿ ಅಂದೆ. ಆ್ಯಂಡ್ ಇವತ್ತಿನ ಊಟ ಬಂದು ಟೊಮೆಟೊ ರಸಮ್ ಮತ್ತು ಬಜ್ಜಿ. ಊಟ ಎಲ್ಲ ಮಾಡಿಕೊಂಡು ಬುಜ್ಜಿಗೂ ಊಟ ತಿನ್ನಿಸಿ ಅವನ್ನ ಮಲಗಿಸ್ಬೇಕು ಬೇಗ, ಇಲ್ಲಾಂದರೆ ಬೇಗ ಎದ್ದೇಳೋದಲ್ಲ ನಾಳೆ. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.